ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಮತ್ತೆ ವರ್ಕಿಗೆ ಅಂತ ಬಂದಿದ್ದೀನಿ. ಕಂಟಿನ್ಯೂಸ್ ಆಗಿ ಏನಾದರೂ ಕೆಲಸ ಇದ್ದರೆ ವೀಡಿಯೋನೇ ಮಾಡೋದಕ್ಕಾಗಲ್ಲ, ಒಂದೊಂದು ಸಾರಿ ಹಂಗಾಗ್ಬಿಡುತ್ತೆ. ಸೊ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಿಮಗೂ ಕೊಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ಸೊ ಅದಲ್ದಿರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ನಮ್ಮ ಚಾನಲ್ನ ಸ್ವಲ್ಪ ಗ್ರೋ ಮಾಡಿ ಅಂತ ಕೇಳ್ಕೊಳ್ತಾ. ಸೊ ನಾನು ಇವತ್ತು ವರ್ಕಿಗೆ ಅಂತ ಅಂದ್ಬಿಟ್ಟು ತುಮಕೂರಿಗೆ ಬಂದಿದ್ದೆ. ತುಮಕೂರಲ್ಲಿ ನನಗೆ ಬೆಸ್ಕಾಮ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಲಾಂಗ್ ಪೆಂಡಿಂಗ್ ವರ್ಕ್ ಒಂದು ಕಂಪ್ಲೀಟ್ ಮಾಡ್ಕೊಂಡು ಬಿಡೋಣ. ಎಷ್ಟೇ ಇದ್ರೂ ನಾವೇ ಕಂಪ್ಲೀಟ್ ಮಾಡ್ಕೋಬೇಕು ಯಾವುದಾದ್ರೂ ವರ್ಕ್ ಇದ್ದರೆ. ಸೊ ಹಂಗಾಗಿ ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೊಡ್ಡ ಮನಸ್ಸು ಮಾಡಿಕೊಂಡು ಬಂದಿದ್ದೀನಿ. ಯಾಕೆ ಆ ದೊಡ್ಡ ಮನಸ್ಸು ಅಂತಂದರೆ, ಒಂದ್ಸರಿ ಯಾವುದಾದ್ರೂ ಒಂದು ಪೆಂಡಿಂಗ್ ವರ್ಕ್ ಆಗೋಯ್ತು ಅಂತಂದರೆ ಅದ್ರ ಮೇಲೆ ಬೇರೆ ಕೆಲಸ ಇರುತ್ತಲ್ವ, ಅದ್ರ ಮೇಲೆ ಬಿದ್ದುಬಿಡ್ತೀವಿ ಹೊರತು ಹಳೆ ಕೆಲಸನ ನೋಡೋದಕ್ಕೆ ಆಗಲ್ಲ. ಅದನ್ನೇನೋ ಬೇಕು ಅಂತ ನೆಗ್ಲಿಜೆನ್ಸಿ ಮಾಡಿಕೊಂಡು ಆ ಥರ ಎಲ್ಲ ಏನೂ ಇರಲ್ಲ. ಬಟ್ ಟೈಮ್ ಸಿಗಲ್ಲ, ಇಲ್ಲ ಅಂತಂದರೆ ಟೈಮ್ ಸಿಕ್ಕಿದಾಗ ನಾವು ಅದನ್ನು ಮರ್ತೋಗಿರ್ತೀವಿ, ಇಲ್ಲ ಏನೋ ಒಂದು ನಾನಾ ಕಾರಣ ಇರುತ್ತೆ ಆ ಪೆಂಡಿಂಗ್ ವರ್ಕ್ಗೆ. ಒಂದೇ ಥರ ಅಂತಲೂ ಹೇಳೋದಕ್ಕಾಗಲ್ಲ. ಸೊ ಹಂಗಾಗತ್ತೆ. ಸೊ ನಾನು ಇವಾಗ ಆ ಪೆಂಡಿಂಗ್ ವರ್ಕ್ನ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕಸ್ಟಮರ್ ಹತ್ರನೂ ಬಯಸ್ಕೊಳ್ಳೋ ಅಂಥದ್ದಾಗ್ಬಿಡುತ್ತೆ ಈ ಪೆಂಡಿಂಗ್ ವರ್ಕ್ ಏನಾದರೂ ಇದ್ಬಿಟ್ರೆ. ಯಾಕೆಂತಂದರೆ ಇನ್ನೂ ಮುಗಿಸ್ಕೊಟ್ಟಿಲ್ಲ ಅಂತ ಕೇಳ್ತಾನೆ ಇರ್ತಾರೆ ಅವರು. ಸೊ ಹಂಗಾಗಿ ಆ ಕೆಲಸ ಮುಗಿಸ್ಕೊಂಡು ಸೊ ನೋಡೋಣ ಅಂತ ಬಂದಿದ್ದೀನಿ. ಆದರೆ ಊಟಕ್ಕೆ ಏನೂ ತಿಂದಿರಲಿಲ್ಲ. ಸೊ ಹಶ್ವಾಗ್ತಿದೆ. ಆಲ್ಮೋಸ್ಟು ಟೈಮ್ ಇವಾಗ ಎಷ್ಟು ಗಂಟೆ ಗೊತ್ತಾ? 3:50 ಉಲ್ಟಾ ಕಾಣಿಸ್ತಿದೆ. 3:50 ಆಗಿದೆ. ಆದರೆ ಊಟ ಏನೂ ಮಾಡಿಲ್ಲ. ಯಾಕೆ ಅಂತಂದರೆ ಈ ಬೆಸ್ಕಾಮ್ ಆಫೀಸಲ್ಲಿ ಸೀರಿಯಸ್ಲಿ ಊಟಕ್ಕೆ ಹೋಗಿ ಅವರು ಮುಗಿಸ್ಕೊಂಡು ಬರೋದು 3 ಗಂಟೆ, ಮತ್ತು ಹೋಗೋದೆಲ್ಲ 12:30 1 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಊಟಕ್ಕೆ ಹೋಗೋಕ್ಕೆ. ನಾವೇನಾದರೂ ಕೇಳಿಕೊಂಡು ವೆಯ್ಟ್ ಮಾಡ್ಕೊಂಡಿದ್ರೆ, ಯಾಕೆಂದರೆ ಯಾರೂ 12 ಗಂಟೆ 1 ಗಂಟೆಗೆಲ್ಲ ಊಟಕ್ಕೆ ಹೋಗಲ್ವಲ್ಲ, ನಾವು ಆ ಟೈಮ್ ಬಂದಿರ್ತೀವಿ. ಸೊ ಅವ್ರನ್ನ ಒಂಥರ ಹಿಡಿಯೋದೇ ಕಷ್ಟ. ಹಂಗಾಗಿ ಸರಿ ಓಕೆ ಅವರು ಬರೋರು ಇದ್ಬಿಟ್ಟು ವೆಯ್ಟ್ ಮಾಡಿಕೊಂಡು ಕೆಲವೊಂದು ಲೆಟ್ರ್ ಇತ್ತು ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು ಅದನ್ನು ಮಾಡಿದ್ದಾರೆ. ಇವಾಗ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರ ಸಿಗ್ನೇಚರ್ ಬೇಕು. ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ದೀನಿ. ಸೊ ಹಂಗೆ ಕಸ್ಟಮರ್ ಕೂಡ ಬರ್ತೀನಿ ಅಲ್ಲೇ ಅಂತ ಹೇಳಿದ್ರು. ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ದೀನಿ. ಸೊ ಅವ್ರ ಹತ್ರ ಮಾತಾಡಿಕೊಂಡು ಅವ್ರ ಹತ್ರ ಸಿಗ್ನೇಚರ್ ತೊಗೊಂಡು ಅದಾದಮೇಲೆ ನಮ್ಮ ಪ್ರೊಸೀಜರ್ ಬೇರೆ ಕಡೆಗಿದೆ. ನಾನಿವಾಗ ಕ್ಯಾತ್ಸಂದ್ರೆಯಿಂದ ತುಮಕೂರಿಗೆ ಹೋಗಬೇಕು. ತುಮಕೂರಲ್ಲಿ ಇರುವಂಥ ಸಬ್ ಡಿವಿಷನ್ಗೆ ಹೋಗಬೇಕು. ಇದೇನು ಪಾನಿಪುರಿಯ ನಿಮಗೆ? ಹಶ್ವಾಗ್ತಿತ್ತು. ಏನಾದರೂ ಸ್ಪೂನ್ ಏನೋ ಕೊಟ್ಟಿಲ್ಲ ನನ್ನ ಹತ್ರ. ಒಂದು ಸ್ಪೂನು ಚೆನ್ನಾಗಿದೆ, ತಿನ್ಬೋದು. ಓಕೆ, ಔಷಧಿಗೆ ಇನ್ನೊಂದು ತಗೊಂಡ್ಬಿಡು ಅಂತ ಹೇಳ್ದೆ ಜೀವನಕ್ಕೆ. ಯಾವುದೋ ಒಂದು ಪ್ಲಾಸ್ಟಿಕ್ ಸ್ಪೂನ್ ಇದೆ, ಪ್ಲಾಸ್ಟಿಕ್ ಇಲ್ಲ ವುಡನ್ ಸ್ಪೂನ್, ಸಾರಿ. ಇದರಲ್ಲೇ ತಿನ್ಕೊಂಬಿಡೋಣ ಅಂತ. ಇವಾಗ ಊಟಕ್ಕೆ ಹೋಗ್ಬಿಟ್ರೆ ಕಷ್ಟ. ಕಸ್ಟಮರ್ ಫೋನ್ ಮಾಡ್ತವ್ರೆ. ಶುಕ್ರವಾರ ಆಗಿರೋದ್ರಿಂದ ಬೆಸ್ಕಾಮ್ ಆಫೀಸಲ್ಲಿ ಪೂಜೆಗಳನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದೇ ಬೆಸ್ಕಾಮ್ ಆಫೀಸಲ್ಲಿ ನಾನು ಬಂದಿದ್ದೆ. ವೇಟಿಂಗ್ ಮಾಡುವಂಥದ್ದೇ ಇಲ್ಲಿ ಕೆಲಸಗಳು. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ನೈಟೇ ಆಗೋಗ್ಬಿಟ್ಟಿತ್ತು. ಒಂದು 7 o'clock 8 o'clock ಆಗ್ತಾಯಿದೆ.
ಇಲ್ಲಿ ಯಾವುದೋ ಒಂದು ಕುದ್ದೂರು ಹತ್ರ ಒಂದು ಜಾತ್ರೆ ನಡೀತಿತ್ತು, ಉಗ್ರ ನರಸಿಂಹ ಸ್ವಾಮಿದು.